ನಿನ್ನೆ ದಿನ ರಾಜ್ಯದ ಉಪಮುಖ್ಯಮಂತ್ರಿಗಳು ಇವತ್ತೇನು ವಾಟರ್ ಟ್ಯಾರಿಫ್ ಬಗ್ಗೆ ಮಾತನಾಡಿದ್ದಾರೆ. ನೀರಿನ ದರವನ್ನು ಹೆಚ್ಚಳ ಮಾಡ್ತೇವೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ BWSSB 10 ವರ್ಷಗಳಿಂದ ಸಾಕಷ್ಟು ಸಂಕಷ್ಟದಲ್ಲಿದೆ. ಆರ್ಥಿಕವಾಗಿ ಇವತ್ತು ನೆರವನ್ನು ಕೊಡಬೇಕು ನಾವು BWSSBಗೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಪಾಪ ಇವತ್ತೇನು ರಾಜ್ಯದ ಜನತೆ ಮೇಲೆ ಒಂದು ಕಡೆ ಪೆಟ್ರೋಲು ಡೀಸೆಲ್ಲು ಸೆಸ್ ಆಯಿತು, ಏರಿಕೆ ಮಾಡಿದರು. ಇನ್ನೊಂದು ಕಡೆ ಹಾಲಿನ ದರ ಏರಿಕೆ ಮಾಡಿದರು. ಆದರೆ ವಿಪರ್ಯಾಸ ಇವತ್ತು ನಮ್ಮ ಚನ್ನಪಟ್ಟಣನೇ ತಗೊಳ್ಳಿ, ಅತಿ ಹೆಚ್ಚು ಹಾಲು ಉತ್ಪಾದಕರು ಇರ್ತಕ್ಕಂಥ ತಾಲೂಕಿದು. ಹಾಲಿನ ಪ್ರೋತ್ಸಾಹ ಧನ ಏನು ಮಾಡಿದ್ದಾರೆ, ಎಷ್ಟು ತಿಂಗಳುಗಳಿಂದ ಬಾಕಿ ಉಳಿಸ್ಕೊಂಡಿದ್ದಾರೆ, ಎಷ್ಟು ಸಾವಿರಾರು ಕೋಟಿ ಇವತ್ತು ರೈತರಿಗೆ ಅನಾನುಕೂಲ ಆಗಿದೆ, ಎಷ್ಟು ರೈತರುಗಳ ಕುಟುಂಬ ಇದ್ರ ಮೇಲೆ ಅವಲಂಬಿತರಾಗಿದ್ದಾರೆ, ಇವ್ಯಾವು ಕೂಡ ಇವತ್ತು ಚಿಂತನೆ ಮಾಡ್ತಾ ಇಲ್ಲ. ನಿನ್ನೆ ಏಕಾಏಕಿ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ ಬೆಂಗಳೂರು ನಗರದ ಎಲ್ಲ ನಾಗರಿಕರಿಗೆ ಭಾಳ ಲಘುವಾಗಿ ಮಾತನಾಡ್ತಾರೆ. ಉಪಕಾರ ಸ್ಮರಣೆ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ನಿನ್ನೆ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳ್ತಾರೆ. ಒಂದು ಪ್ರಶ್ನೆ ಕೇಳಬೇಕಾಗ್ತದೆ ಉಪಮುಖ್ಯಮಂತ್ರಿಗಳಿಗೆ. 136 ಜನ ಶಾಸಕರನ್ನ ಈ ರಾಜ್ಯದ ಜನತೆ ಆಶೀರ್ವಾದ ಮಾಡೋದು ಒಂದು ಭಾಗ, 12 ಜನ ವಿಧಾನಸಭಾ ಕ್ಷೇತ್ರದ ಬೆಂಗಳೂರಿನಲ್ಲಿ ಶಾಸಕರನ್ನ ಆಯ್ಕೆ ಮಾಡಿದ್ದಾರೆ. 12 ಜನ ಅವತ್ತು ಹಂಗಾದರೆ ಉಪಕಾರ ಮಾಡಿದ್ರ? ಜನಾಭಿಪ್ರಾಯ ಇವ್ರ ಜೊತೆನಲ್ಲಿದ್ದಾಗ ಎಲ್ಲವೂ ಸರಿಯಾಗಿತ್ತಾ? ಈಗ ಪಾಪ ಅವರ ಸ್ವಂತ ಕ್ಷೇತ್ರ RR ನಗರ ಕೈ ಬಿಟ್ಟೋಯ್ತು, ಬೆಂಗಳೂರು ಸೌತ್ ಕೈ ಬಿಟ್ಟೋಯ್ತು ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಈ ರೀತಿ ಬೆಂಗಳೂರಿನ ನಾಗರಿಕರ ಮೇಲೆ ಅತ್ಯಂತ ಲಘುವಾಗಿ ಪರಿಗಣನೆಗೆ ತಗೊಂಡು ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಜಕ್ಕೂ ಅವ್ರ ಸ್ಥಾನಕ್ಕೆ ಶೋಭೆ ತರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ಗೆ 135 ಸೀಟ್ಗಳಿದೆ ಅಂತ ಕಾರಣಕ್ಕೆ ಆ ರೀತಿ ಹೇಳ್ತಿರೋದು ಸರ್? ನೋಡಿ, ಯಾವುದು ಕೂಡ ಅಧಿಕಾರದಲ್ಲಿ ಸ್ಥಾನಮಾನ ಶಾಶ್ವತ ಅಲ್ಲ. ಜನಾಭಿಪ್ರಾಯ, ಜನಗಳ ತೀರ್ಪು, ಸಂವಿಧಾನದಡಿ ಚುನಾವಣಾ ಅಂತಕ್ಕಂಥದ್ದನ್ನು ಇವತ್ತು ನಾವು ಏನು ಎದುರಿಸ್ತೇವೆ ಪ್ರತಿ 5 ವರ್ಷಕ್ಕೊಮ್ಮೆ. ಜನ ಆಶೀರ್ವಾದ ಮಾಡಿದ್ದಾರೆ, ಅದಕ್ಕೆ ತಕ್ಕಂತೆ ಇವತ್ತು ಕಾಂಗ್ರೆಸ್ನವರು ಕೆಲಸ ಮಾಡ್ತಾಯಿಲ್ಲ ಅಂತಕ್ಕಂಥದ್ದು ಇವತ್ತು ಭಾಳ ಸ್ಪಷ್ಟವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಗೋಚರಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರಾಜ್ಯದ ಜನತೆ 136 ಜನ ಶಾಸಕರೇನು ಆಯ್ಕೆ ಮಾಡಿದ್ದಾರೆ, ಆ ನಂಬರ್ ಎಲ್ಲಿಗೆ ಬಂದು ಇಳಿಯುತ್ತೆ ಅಂತಕ್ಕಂಥದ್ದು ಇವತ್ತು ಚರ್ಚೆ ಮಾಡಲ್ಲ, ಜನ ತೀರ್ಮಾನ ಮಾಡ್ತಾರೆ. ಬನ್ನಿ, ಥ್ಯಾಂಕ್ ಯು.